ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 10ನೇ ತರಗತಿ ಹಿಂದಿ ಭಾಗ 1 ಅಧ್ಯಾಯ 3 ಗಿಲ್ಲು. ಈ ವಿಡಿಯೋದಲ್ಲಿ ನಾವು ಗಿಲ್ಲು ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ನಾವು ಕವಿಕೃತಿ ಪರಿಚಯವನ್ನು ಬರೆದಿದ್ದೇವೆ ನೋಡಿ. ಲೇಖಕ ಪರಿಚಯ. ಇಲ್ಲಿ ಲೇಖಕಿಯ ಹೆಸರು ಮಹಾದೇವಿ ವರ್ಮಾ ಆಗಿದೆ. ಜನ್ಮ, ಅವರು ಹುಟ್ಟಿರುವಂತಹ ವರ್ಷ ಮತ್ತು ಅವರು ಹುಟ್ಟಿರುವಂತಹ ಸ್ಥಳವನ್ನು ಇಲ್ಲಿ ಬರೆಯೋಣ. ಜನ್ಮ 24 ಮಾರ್ಚ್ 1907 में ಫರೂಖಾಬಾದ್ ಮೇ ಹುವಾ. ಇಲ್ಲಿ ನೋಡಿ, ಇವರ ಜನ್ಮ 24 ಮಾರ್ಚ್ 1907ರಲ್ಲಿ ಫರೂಖಾಬಾದ್ನಲ್ಲಿ ಆಗಿದೆ. ಮೃತ್ಯು ಮಾತಾಪಿತಾ. ಇಲ್ಲಿ ಮೃತ್ಯುವನ್ನು ನಾವು ಕೊನೆಯಲ್ಲಿ ತೋರಿಸಿದ್ದೇವೆ. ಸೆಪ್ಟೆಂಬರ್ ಸನ್ 1987. ಮಾತಾಪಿತಾ ಹೇಮಾವತಿ ಔರ್ ಗೋವಿಂದ್ ಪ್ರಸಾದ್ ವರ್ಮಾ. ಇಲ್ಲಿ ನೋಡಿ, ಮೃತ್ಯುವನ್ನು ನಾವು ಕೊನೆಯಲ್ಲಿ ತೋರಿಸಿದ್ದೇವೆ. ಮೃತ್ಯು ಸನ್ 1987. ಮಾತಾಪಿತಾ ಹೇಮಾವತಿ ಔರ್ ಗೋವಿಂದ್ ಪ್ರಸಾದ್ ವರ್ಮಾ. ಪ್ರಮುಖ ರಚನಾ. ಇವರು ರಚಿಸಿರುವಂತಹ ಕೃತಿಗಳನ್ನು ನೋಡಿ. ಯಾಮ ನೀರಜ್ ನಿಹಾರ್, ಸಂಧ್ಯಾಗೀತ್, ದೀಪಾ ಶಿಖಾ, ಅತೀತ್ ಕೆ ಚಲಚಿತ್ರ, ಮೇರಾ ಪರಿವಾರ್, ಪಥ್ ಕೆ ಸಾಥಿ, ಶೃಂಖಲಾ ಕಿ ಕಡಿಯಾ. ಇವುಗಳು ಇವರು ರಚಿಸಿರುವಂತಹ ಪ್ರಮುಖ ರಚನೆಗಳಾಗಿದ್ದಾವೆ. ಪುರಸ್ಕಾರ. ಇವರಿಗೆ ದೊರಕಿರುವಂತಹ ಪುರಸ್ಕಾರವನ್ನು ನೋಡಿ. ಜ್ಞಾನಪೀಠ ಪುರಸ್ಕಾರ, ಮಂಗಲ್ ಪ್ರಸಾದ್, ಸೆಕ್ಸೇರಿಯಾ ಮತ್ತು ಇಲ್ಲಿ ದ್ವಿವೇದಿ ಎಂದು ನಾವು ಮಧ್ಯದಲ್ಲಿ ಬರೆದಿದ್ದೇವೆ. ದ್ವಿವೇದಿ ಪದಕ್ಕೆಂದು ನೀವು ಬರೆದುಕೊಳ್ಳಿ. ಜ್ಞಾನಪೀಠ ಪುರಸ್ಕಾರ, ಮಂಗಲ್ ಪ್ರಸಾದ್, ದ್ವಿವೇದಿ ಪದಕ್ ಮತ್ತು ಸೆಕ್ಸೇರಿಯಾ ಇವರಿಗೆ ಸಂದಂತಹ ಪುರಸ್ಕಾರಗಳಾಗಿವೆ. ಈಗ ನಾವು ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಅಭ್ಯಾಸ. ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಪ್ರಶ್ನೆ ನಂಬರ್ 1. ಲೇಖಿಕಾನೆ ಕವ್ವೆ ಕೋ ಕ್ಯೂ ವಿಚಿತ್ರ ಪಕ್ಷಿ ಕಹ. ಲೇಖಕಿ ಕಾಗೆಗೆ ಏಕೆ ವಿಚಿತ್ರವಾದಂತಹ ಪಕ್ಷಿ ಎಂದು ಹೇಳಿದ್ದಾರೆ. ಉತ್ತರ ನೋಡಿ. क्योंकि कव्वे कभी समादरित, अनादरित, अति सम्मानित, अति अवमानित विचित्र पक्षी है, इसलिए ವಿಚಿತ್ರ ಪಕ್ಷಿ ಕಹಾ ಹೈ. ಏಕೆಂದರೆ ಕಾಗೆ ಒಂದು ಬಾರಿ ಆದರಿತವಾಗಿ, ಇನ್ನೊಂದು ಬಾರಿ ಅನಾದರಿತವಾಗಿ ಮತ್ತು ಒಂದು ಬಾರಿ ಸಮ್ಮಾನಿತವಾಗಿ ಮತ್ತು ಇನ್ನೊಂದು ಬಾರಿ ಅತಿ ಅವಮಾನಿತವಾಗಿ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಕಾಗೆಗೆ ವಿಚಿತ್ರವಾದಂತಹ ಪಕ್ಷಿ ಎಂದು ಹೇಳಿದ್ದಾರೆ. ಪ್ರಶ್ನೆ ನಂಬರ್ 2. ಗಿಲ್ಹರಿ ಕಾ ಬಚ್ಚಾ ಕಹಾ ಪರ್ ಪಡಾತಾ. ಅಳಿಲಿನ ಮರಿಯು ಎಲ್ಲಿ ಬಿದ್ದಿತ್ತು ಎಂದು ಕೇಳಿದ್ದಾರೆ. ಉತ್ತರ ನೋಡಿ. ಗಿಲ್ಹರಿ ಕಾ ಬಚ್ಚಾ ಗಮ್ಲೆ ಔರ್ ದಿವಾರ್ ಕೆ ಬೀಚ್ ಕಡಾತಾ. ಇಲ್ಲಿ ಅಳಿಲಿನ ಮರಿ ಗಮಲೆ ಮತ್ತು ಗೋಡೆಯ ಮಧ್ಯದಲ್ಲಿ ಬಿದ್ದಿತ್ತು. ಮೂರನೇ ಪ್ರಶ್ನೆ ನೋಡಿ. ಲೇಖಿಕಾನೆ ಗಿಲ್ಲು ಕೋ ಘಾವೆ ಪರ್ ಕ್ಯಾ ಲಗಾಯ. ಲೇಖಕಿಯು ಗಿಲ್ಲುಗೆ ಗಾಯದ ಮೇಲೆ ಏನು ಹಚ್ಚಿದರು ಎಂದು ಕೇಳಿದ್ದಾರೆ. ಉತ್ತರ ನೋಡಿ. ಲೇಖಿಕಾನೆ ಗಿಲ್ಲಿ ಕೋ ಘಾವೆ ಪರ್ ಪೆನ್ಸಿಲಿನ್ ಕಾ ಮರ್ಹಮ್ ಲಗಾಯ. ಲೇಖಕಿ ಗಿಲ್ಲುಗೆ ಗಾಯದ ಮೇಲೆ ಪೆನ್ಸಿಲಿನ್ನ ಔಷಧಿಯನ್ನು ಹಚ್ಚಿದಳು. ಪ್ರಶ್ನೆ ನಂಬರ್ 4. ಲೇಖಿಕಾ ಕೋ ಕಿಸ್ ಕಾರಣ ಸೆ ಅಸ್ಪತಾಲ್ ಮೇ ರಹನಾ ಪಡಾ. ಲೇಖಕಿಗೆ ಯಾವ ಕಾರಣದಿಂದ ಆಸ್ಪತ್ರೆಯಲ್ಲಿ ಉಳಿಯುವಂತಹ ಪರಿಸ್ಥಿತಿ ಬಂದಿತು ಎಂದು ಕೇಳಿದ್ದಾರೆ. ಉತ್ತರ ನೋಡಿ. ಮೋಟಾರ್ ದುರ್ಘಟನಾ ಮೇ ಘಾಯಲ್ ಹೋನೆ ಕೆ ಕಾರಣ ಲೇಖಿಕಾ ಕೋ ಅಸ್ಪತಾಲ್ ಮೇ ರಹನಾ ಪಡಾ. ಇಲ್ಲಿ ಮೋಟಾರ್ನ ದುರ್ಘಟನೆಯಲ್ಲಿ ಗಾಯಗೊಂಡಿದ್ದರಿಂದ ಲೇಖಕಿಗೆ ಆಸ್ಪತ್ರೆಯಲ್ಲಿ ಉಳಿಯುವಂತಹ ಪರಿಸ್ಥಿತಿ ಬಂದಿತು. ಪ್ರಶ್ನೆ ನಂಬರ್ 5. ಗಿಲ್ಹರಿ ಕಾ ಪ್ರಿಯ ಖಾದ್ಯ ಕ್ಯಾ ಥಾ. ಅಳಿಲಿನ ಪ್ರಿಯವಾದಂತಹ ಖಾದ್ಯ ಯಾವುದಾಗಿತ್ತು. ಉತ್ತರ. ಗಿಲ್ಹರಿ ಕಾ ಪ್ರಿಯ ಖಾದ್ಯ ಕಾಜು ಥಾ. ಗಿಲ್ಹರಿಗೆ ಅಥವಾ ಅಳಿಲಿಗೆ ಪ್ರಿಯವಾದಂತಹ ಖಾದ್ಯ ಕಾಜು ಅಥವಾ ಗೋಡಂಬಿ ಆಗಿತ್ತು. 6ನೇ ಪ್ರಶ್ನೆ. ವರ್ಮಾಜಿ ಗಿಲ್ಹರಿ ಕೋ ಕಿಸ್ ನಾಮ್ ಸೆ ಬುಲಾತಿ ಥಿ ಅಥವಾ ಪುಕಾರ್ತಿ ಥಿ ಎಂದು ಇಲ್ಲಿ ಕೇಳಿದ್ದಾರೆ. ವರ್ಮಾಜಿ ಅವರು ಗಿಲ್ಹರಿಯನ್ನ ಯಾವ ಹೆಸರಿನಿಂದ ಕರೆಯುತ್ತಿದ್ದರು. ಉತ್ತರ. ವರ್ಮಾಜಿ ಗಿಲ್ಹರಿ ಕೋ ಗಿಲ್ಲು ನಾಮ್ ಸೆ ಪುಕಾರ್ತಿ ಥಿ. ವರ್ಮಾಜಿ ಅವರು ಗಿಲ್ಹರಿಗೆ ಗಿಲ್ಲು ಎಂದು ಕರೆಯುತ್ತಿದ್ದರು. ಪ್ರಶ್ನೆ ನಂಬರ್ 7. ಗಿಲ್ಹರಿ ಕಾ ಲಘುಗಾತ್ ಕಿಸ್ಕೆ ಭೀತರ್ ಬಂದ್ ರಹತಾ ಥಾ. ಗಿಲ್ಹರಿ ಕಾ ಲಘುಗಾತ್ ಲಿಫಾಫೋं के भीतर बंद रहता था. ಪ್ರಶ್ನೆ ನಂಬರ್ 7. ಗಿಲ್ಹರಿ ಗರ್ಮಿ ಕೆ ದಿನೋं में कहाँ लेट जाता था. ಗಿಲ್ಹರಿ ಬೇಸಿಗೆಯ ದಿನದಲ್ಲಿ ಎಲ್ಲಿ ಮಲಗಿಕೊಳ್ಳುತ್ತಿತ್ತು ಎಂದು ಕೇಳಿದ್ದಾರೆ. ಗಿಲ್ಹರಿ ಗರ್ಮಿ ಕೆ ದಿನೋं में ಸುರಾಹಿ ಪರ್ ಲೇಟ್ ಜಾತಾ ಥಾ. ಅದು ಹೂಜಿಯ ಮೇಲೆ ಮಲಗಿಕೊಳ್ಳುತ್ತಿತ್ತು. ಗಿಲ್ಹರಿ ಬೇಸಿಗೆಯ ದಿನದಲ್ಲಿ ಹೂಜಿಯ ಮೇಲೆ ಮಲಗಿಕೊಳ್ಳುತ್ತಿತ್ತು ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 9 ನೋಡಿ. ಗಿಲ್ಹರಿ ಕಿ ಜೀವನಾವಧಿ ಸಾಮಾನ್ಯತಾ ಕಿ ಕಿತನಿ ಹೋತಿ ಹೈ. ಇಲ್ಲಿ ಅಳಿಲಿನ ಜೀವಿತಾವಧಿ ಸಾಮಾನ್ಯವಾಗಿ ಎಷ್ಟಿರುತ್ತದೆ ಎಂದು ಕೇಳಿದ್ದಾರೆ. ಗಿಲ್ಹರಿ ಕಿ ಜೀವಿತಾವಧಿ ಸಾಮಾನ್ಯತಃ 2 ವರ್ಷ ಹೋತಿ ಹೈ.
ಗಿಲ್ಹರಿ ಅಂದರೆ ಅಳಿಲಿನ ಜೀವಿತಾವಧಿಯು ಸಾಮಾನ್ಯವಾಗಿ 2 ವರ್ಷವಾಗಿರುತ್ತದೆ. 10ನೇ ಪ್ರಶ್ನೆ ನೋಡಿ, ಗಿಲ್ಹರಿ ಕಿ ಸಮಾಧಿ ಕಹಾ ಬನಾಯಿ ಗಯಿ ಹೈ. ಗಿಲ್ಹರಿಯ ಸಮಾಧಿಯನ್ನ, ಅಳಿಲಿನ ಸಮಾಧಿಯನ್ನ ಎಲ್ಲಿ ಮಾಡಲಾಗಿದೆ ಎಂದು ಕೇಳಿದ್ದಾರೆ. ಉತ್ತರ ನೋಡೋಣ. ಗಿಲ್ಹರಿ ಕಿ ಸಮಾಧಿ ಸೋನ್ಜೂಹಿ ಕಿ ಲತಾ ಕೆ ನೀಚೆ ಬನಾಯಿ ಗಯಿ ಥಿ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಒಂದು ವಾಕ್ಯದ ಪ್ರಶ್ನೆಗಳಿಗೆ ನಾವು ಉತ್ತರಿಸಿದ್ದೇವೆ. ಈಗ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ನೋಡೋಣ. 2-3 ವಾಕ್ಯೋं में उत्तर लिखिए. 2 ರಿಂದ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ಲೇಖಿಕಾ ಕಾ ಧ್ಯಾನ್ ಆಕರ್ಷಿತ करने के लिए ಗಿಲ್ಲು ಕ್ಯಾ करता था. ಲೇಖಕಿಯ ಧ್ಯಾನವನ್ನು ಆಕರ್ಷಿತ ಮಾಡುವುದಕ್ಕಾಗಿ ಗಿಲ್ಲು ಎಂದರೆ ಅಳಿಲು ಏನು ಮಾಡುತ್ತಿತ್ತು ಎಂದು ಇಲ್ಲಿ ಕೇಳುತ್ತಿದ್ದಾರೆ. ಉತ್ತರ ನೋಡಿ. ಉತ್ತರ, लेखिका की ध्यान आकर्षित करने के लिए गिल्लू लेखिका के पैर के पास आकर सर से पर्दे पर चढ़ जाता और तेजी से उतरता. ಲೇಖಕಿಯ ಗಮನವನ್ನು ಸೆಳೆಯುವುದಕ್ಕಾಗಿ ಗಿಲ್ಲು ಲೇಖಕಿಯ ಕಾಲ ಹತ್ತಿರ ಬಂದು ಪರದೆಯ ಮೇಲೇರುವುದು ಮತ್ತು ಕೆಳಗಿಳಿಯುವುದನ್ನು ಮಾಡುತ್ತಿತ್ತು. ಪ್ರಶ್ನೆ ನಂಬರ್ 2 ನೋಡಿ, ಮಹಾದೇವಿ ವರ್ಮಾ ಕೋ ಚೌಕಾನೆ ಕೆ ಲಿಯೆ ಗಿಲ್ಲು ಕಹಾ ಕಹಾ ಚಿಪ್ ಜಾತಾ ತಾ. ಮಹಾದೇವಿ ವರ್ಮಾ ಅವರಿಗೆ ಹೆದರಿಸುವ ಸಲುವಾಗಿ ಗಿಲ್ಲು ಎಲ್ಲೆಲ್ಲಿ ಅಡಗಿಕೊಳ್ಳುತ್ತಿತ್ತು ಎಂದು ಕೇಳುತ್ತಿದ್ದಾರೆ. ಉತ್ತರ ನೋಡಿ. ಮಹಾದೇವಿ ವರ್ಮಾ ಕೋ ಚೌಂಕಾನೆ ಕೆ ಲಿಯೆ ವಹ ಗಿಲ್ಲು फूलदान के फूलों में छिप जाता था, पर्दे पर चढ़ जाता और तेजी से उतरता था, कभी सोन जूही की पत्तों में छिप जाता था. ಮಹಾದೇವಿ ವರ್ಮಾಳಿಗೆ ಆತಂಕವನ್ನು ಮೂಡಿಸಲು ಗಿಲ್ಲು ಹೂವಿನ ಹಿಂಬದಿಯಲ್ಲಿ ಅಡಗಿಕೊಳ್ಳುತ್ತಿತ್ತು ಮತ್ತು ಪರದೆಯ ಮೇಲೇರುವುದು ಮತ್ತು ಕೆಳಗಿಳಿಯುವುದನ್ನು ಮಾಡುತ್ತಿತ್ತು ಮತ್ತು ಸೋನ್ ಜೂಹಿ ಎಂದು ಕೊಟ್ಟಿದ್ದಾರೆ. ಸೋನ್ ಜೂಹಿ ಎಂದರೆ ಒಂದು ಸುವಾಸಿತವಾದಂತಹ ಹೂವು ಆಗಿದೆ. ಅದರ ಹಿಂದೆ ಹೋಗಿ ಅಡಗಿಕೊಳ್ಳುತ್ತಿತ್ತು. 3ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 3, ಲೇಖಿಕಾ ಕೋ ಗಿಲ್ಹರಿ ಕಿಸ್ ಸ್ಥಿತಿ ಮೇ ದಿಖಾಯಿ ಪಡಿ. ಲೇಖಕಿಗೆ ಗಿಲ್ಹರಿ ಅಳಿಲು ಯಾವ ಸ್ಥಿತಿಯಲ್ಲಿ ಕಂಡಿತ್ತು. ಉತ್ತರ, कौओं के चोंच से घायल होकर निश्चेष्ट अवस्था में गिलहरी लेखिका को दिखाई पड़ी. ಇಲ್ಲಿ ಕಾಗೆಗಳ ಕೊಕ್ಕಿನಿಂದ ಗಾಯ ಮಾಡಿಕೊಂಡು ನಿಶ್ಶಬ್ದವಾದಂತಹ ಅವಸ್ಥೆಯಲ್ಲಿ ಅಳಿಲು ಲೇಖಕಿಗೆ ಸಿಕ್ಕಿತ್ತು. ಪ್ರಶ್ನೆ ನಂಬರ್ 4, ಲೇಖಿಕಾನೆ ಗಿಲ್ಲು ಕೆ ಪ್ರಾಣ್ ಕೈಸೆ ಬಚಾಯೆ. ಲೇಖಕಿ ಗಿಲ್ಲುನ ಪ್ರಾಣವನ್ನು ಹೇಗೆ ಉಳಿಸಿದಳು. ಉತ್ತರ ನೋಡಿ. ಲೇಖಿಕಾನೆ घायल गिल्लू को धीरे से उठाकर रुई से रक्त पोंछकर घावों पर पेंसिल का मरहम लगाया. इस तरह गिल्लू के प्राण बचाए. ಲೇಖಕಿಯು ಗಾಯವಾದಂತಹ ಗಿಲ್ಲುವನ್ನು ಕರೆದುಕೊಂಡು ಬಂದು ರಕ್ತವನ್ನು ಒರೆಸಿ ಗಾಯದ ಮೇಲೆ ಪೆನ್ಸಿಲಿನಿನ ಔಷಧಿಯನ್ನು ಹಚ್ಚುತ್ತಾಳೆ. ಇಸ್ ತರಹ ಗಿಲ್ಲು ಕೆ ಪ್ರಾಣ್ ಬಚಾಯೆ. ಈ ರೀತಿಯಾಗಿ ಗಿಲ್ಲುವಿನ ಪ್ರಾಣವನ್ನು ಉಳಿಸಿದಳು ಎಂದು ಹೇಳಲಾಗಿದೆ. ಪ್ರಶ್ನೆ ನಂಬರ್ 5 ನೋಡಿ, ಗಿಲ್ಲುನೆ ಲೇಖಿಕಾ ಕಿ ಗೈರ್ ಹಾಜರಿ ಮೇ ದಿನ್ ಕೈಸೆ ಬಿತಾಯೆ. ಗಿಲ್ಲು ಲೇಖಕಿಯು ಇರದಿರುವಂತಹ ದಿನ ಹೇಗೆ ಕಳೆಯಿತು ಎಂದು ಕೇಳಲಾಗಿದೆ. ಉತ್ತರ ನೋಡಿ. ಲೇಖಕಿ ಕೆ ಗೈರ್ ಹಾಜರಿ ಮೇ ಕಮರೆ ಮೇ दूसरे विवत को देखकर गिल्लू अपने घोंसले में जाकर बैठता है. लेखिका अस्पताल से लौटने तक अपने प्रिय खाद्य काजू तक न खाता, दुख और निराशा से दिन बिताया. ಲೇಖಕಿಯು ಇರದಿರುವಂತಹ ದಿನದಲ್ಲಿ ಗಿಲ್ಹರಿ ಅಳಿಲು ಅದರ ಗೂಡಿಗೆ ಹೋಗಿ ಕುಳಿತುಕೊಂಡಿತ್ತು ಮತ್ತು ಅವಳು ಆಸ್ಪತ್ರೆಯಿಂದ ಬರುವ ತನಕ ಅದು ತನಗಿಷ್ಟವಾದಂತಹ ಗೋಡಂಬಿಯನ್ನು ಕೂಡ ತಿನ್ನಲಿಲ್ಲ. ದುಃಖದಿಂದ ನಿರಾಶೆಯಿಂದ ಕುಳಿತಿತ್ತು ಎಂದು ಇಲ್ಲಿ ಹೇಳಲಾಗಿದೆ. 4-6 ವಾಕ್ಯೋं में उत्तर दीजिए. ಇಲ್ಲಿ 4 ರಿಂದ 6 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಎಂದು ಹೇಳಿದ್ದಾರೆ. ಪ್ರಶ್ನೆ ನಂಬರ್ 1 ನೋಡಿ, ಲೇಖಿಕಾನೆ ಗಿಲ್ಹರಿ ಕೋ ಕ್ಯಾ ಕ್ಯಾ ಸಿಖಾಯ. ಲೇಖಕಿಯು ಗಿಲ್ಹರಿಗೆ ಏನೇನನ್ನು ಕಲಿಸಿದಳು ಎಂದು ಕೇಳಲಾಗಿದೆ. ಉತ್ತರ ನೋಡಿ. लेखिका खाते समय गिल्लू थाली के पास बैठकर एक एक चावल उठाकर खाना सिखाई. कभी लेखिका लिखने बैठती तो गिल्लू तंग करती थी, तब लेखिका लिफाफों के भीतर बंद कर अनुशासन सिखाई. ಇಲ್ಲಿ ಲೇಖಕಿಯು ಅಳಿಲಿಗೆ ಕಲಿಸಿದಂತಹ ವಿಧಾನವನ್ನು ಕಲಿಸುತ್ತಿದ್ದಾಳೆ. ಅವಳು ತಿನ್ನುವಂತಹ ಹೊತ್ತಿನಲ್ಲಿ ಒಂದೊಂದು ಅಕ್ಕಿಯನ್ನು ಕೊಟ್ಟು ಅದಕ್ಕೆ ಊಟ ಮಾಡಿಸುವುದನ್ನು ಕಲಿಸುತ್ತಾಳೆ ಮತ್ತು ಬರೆಯುವಂತಹ ಸಂದರ್ಭದಲ್ಲಿ ಅದನ್ನು ಲಿಫಾಫೋಂಕೆ ಭೀತರ್ ಬಂದ್ಕರ್ ಅಂದರೆ ಹಾಳೆಗಳ ಮಧ್ಯದಲ್ಲಿ ಅದನ್ನು ಅಡಗಿಸಿ ಅನುಶಾಸನವನ್ನು ಕೂಡ ಕಲಿಸಿದಳು ಎಂದು ಇಲ್ಲಿ ಹೇಳಲಾಗಿದೆ. ಮುಂದಿನ ಪ್ರಶ್ನೆ ನೋಡಿ. ಪ್ರಶ್ನೆ ನಂಬರ್ 2, ಗಿಲ್ಲು ಕೆ ಅಂತಿಮ ದಿನೋं का वर्णन कीजिए. ಗಿಲ್ಲುನ ಅಂತಿಮ ದಿನದ ವರ್ಣನೆಯನ್ನು ಮಾಡಲು ಕೇಳಿದ್ದಾರೆ. ಉತ್ತರ ಬರೆಯಿರಿ. गिल्लू अपने अंतिम दिन सुबह से न कुछ खाया न बाहर गया, उसके पंजे ठंड हो गए थे. लेखिका ने उसे गर्म रखने का प्रयत्न किया लेकिन
प्रभात की प्रथम किरणों के साथ ಗಿಲ್ಲು ಚಿರ್ ನಿದ್ರಾ ಮೇ ಸೋ ಗಯಾ. ಗಿಲ್ಲು ಅದರ ಅಂತಿಮ ದಿನದಲ್ಲಿ ಬೆಳಿಗ್ಗೆಯಿಂದ ಏನನ್ನೂ ತಿನ್ನಲಿಲ್ಲ ಮತ್ತು ಹೊರಗೆ ಕೂಡ ಹೋಗಲಿಲ್ಲ. ಅದರ ಮೈ ತುಂಬ ಥಂಡಿಯಿಂದ ಕೂಡಿತ್ತು, ಬಿಸಿ ಮಾಡಿದರೂ ಕೂಡ ಬಿಸಿಯಾಗಲಿಲ್ಲ. ಅದು ಪ್ರಭಾತ್ ಕಿ ಪ್ರಥಮ್ ಕಿರಣೋಕೆ ಸಾಥ್ ಅಂದರೆ ಮುಂಜಾನೆಯ ಮೊದಲನೇ ಕಿರಣದೊಂದಿಗೆ ಗಿಲ್ಲು ಚಿರನಿದ್ರೆಗೆ ಜಾರಿತು ಎಂದು ಹೇಳಿದ್ದಾರೆ. ಪ್ರಶ್ನೆ ನಂಬರ್ 3 ನೋಡಿ. ಗಿಲ್ಲು ಕೆ ಕಾರ್ಯಕಲಾಪ್ ಕೆ ಬಾರೆ ಮೇ ಲಿಖಿಯೆ. ಗಿಲ್ಲುವಿನ ಕೆಲಸದ ಬಗ್ಗೆ ಬರೆಯಲು ಹೇಳಲಾಗಿದೆ, ಬರೆಯೋಣ. उत्तर, लेखिका लिखने बैठती तो गिल्लू लेखिका के पैर के पास आकर सर से पर्दे पर चढ़ जाता और तेजी से उतरता था. ಲೇಖಕಿಯು ಬರೆಯುವಂತಹ ಸಂದರ್ಭದಲ್ಲಿ ಕಾಲ ಹತ್ತಿರ ಬಂದು ಪರದೆಯ ಮೇಲೆ ಮೇಲೇರುತ್ತಿತ್ತು ಮತ್ತು ಕೆಳಗಡೆ ಇಳಿಯುತ್ತಿತ್ತು. कभी कभी गिल्लू घंटों तक अपनी चमकीले आंखों से लेखिका के कार्यकलाप को देखते देखते लेखिका को ಆಕರ್ಷಿತ್ करता था. ಮತ್ತು ಕೆಲವೊಮ್ಮೆ ಗಿಲ್ಲು ಅದರ ಸುಂದರವಾದ ಕಣ್ಣುಗಳಿಂದ ಲೇಖಕಿಯನ್ನ ನೋಡುತ್ತಾ ನೋಡುತ್ತಾ ಲೇಖಕಿಗೆ ಅದರ ಮೇಲೆ ಆಕರ್ಷಣೆಯಾಗುವಂತೆ ಮಾಡುತ್ತಿತ್ತು. ಭೂಕ್ ಲಗ್ನೆ ಪರ್ ಚಿಕ್ ಚಿಕ್ ಕರ್ತಾ ತಾ. ಅದಕ್ಕೆ ಹಸಿವಾದಾಗ ಚಿಕ್ ಚಿಕ್ ಎಂದು ಕೂಗುತ್ತಿತ್ತು. और ಬಾಹರ್ ಕೆ ಗಿಲ್ಹರಿ ಕೆ ಸಾಥ್ ಕೇಳ್ತಾ ತಾ. ಮತ್ತು ಹೊರಗಡೆಯಿಂದ ಬರುವಂತಹ ಅಳಿಲಿನ ಜೊತೆಗೆ ಆಟವಾಡುತ್ತಿತ್ತು. ಶಾಮ್ ಹೋತೆ ಹಿ ವಾಪಸ್ ಆತಾ ತಾ. ಸಂಜೆಯಾಗುತ್ತಿದ್ದಂತಲೇ ವಾಪಸ್ ಬರುತ್ತಿತ್ತು. ಇಸ್ ಪ್ರಕಾರ ಗಿಲ್ಲು ಕಾ ಕಾರ್ಯಕಲಾಪ. ಈ ರೀತಿ ಗಿಲ್ಲುವಿನ ಕಾರ್ಯಕಲಾಪವಿತ್ತು ಎಂದು ಇಲ್ಲಿ ವಿವರಿಸಲಾಗಿದೆ. ಪ್ರಶ್ನೆ ನಂಬರ್ 4. ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾ ಜಿ ಕಿ ಮಮತಾ ಕಾ ವರ್ಣನ್ ಕೀಜಿಯೆ. ಗಿಲ್ಲುವಿನ ಮೇಲೆ ಮಹಾದೇವಿ ವರ್ಮಾನಿಗೆ ಇದ್ದಂತಹ ಮಮತೆಯನ್ನ ವರ್ಣನೆ ಮಾಡಲು ಹೇಳಿದ್ದಾರೆ. ಜಬ್ ಗಿಲ್ಲು ಕೌವೋಂ ಕಿ ಚೋಟ್ ಸೆ ಘಾಯಲ್ ಹುವಾ ತಬ್ ಮಹಾದೇವಿ ವರ್ಮಾ ಉಸೆ ಉಠಾಕರ್ ಪೆನ್ಸಿಲಿನ್ ಕಾ ಮರಹಂ ಲಗಾಯ. ಯಾವಾಗ ಗಿಲ್ಲು ಕಾಗೆಗಳ ಕೊಕ್ಕಿನಿಂದ ಗಾಯವಾಗಿತ್ತೋ ಆಗ ಮಹಾದೇವಿ ವರ್ಮಾ ಅವರು ಅದನ್ನು ತೆಗೆದುಕೊಂಡು ಗಾಯವನ್ನು ಒರೆಸಿ ಅದಕ್ಕೆ ಪೆನ್ಸಿಲಿನ್ನಿನ ಔಷಧಿಯನ್ನು ಹಚ್ಚಿದರು. ಗಿಲ್ಲು ಕೇಲಿಯೇ ರೂಯಿ ಚಿಬಾಕರ್ ಲಟ್ಕಾ ದಿಯಾ. ಗಿಲ್ಲುವಿಗೆ ಚಿಕ್ಕದಾದಂತಹ ಒಂದು ಪಾತ್ರೆಯಲ್ಲಿ ಹಾಸಿಗೆಯನ್ನು ಹಾಸಿ ಮಲಸಿದರು. ಲೇಖಿಕಾ ಖಾತೆ ಸಮಯ ಅಪ್ನಿ ಥಾಲಿ ಕೆ ಪಾಸ್ ಬಿಟಾಕರ್ ಖಾನಾ ಸಿಕಾಯಿ. ಲೇಖಕಿಯು ಅವಳು ತಿನ್ನುವಂತಹ ಸಮಯದಲ್ಲಿ ಅವಳ ಬಟ್ಟಲಿನ ಪಕ್ಕದಲ್ಲಿ ಕೂರಿಸಿಕೊಂಡು ಅದಕ್ಕೆ ತಿನ್ನುವುದನ್ನು ಕಲಿಸಿದಳು. ರೋಜ್ ಗಿಲ್ಲು ಕೆ ಪ್ರಿಯ ಆಹಾರ ಕಾಜು ಔರ್ ಬಿಸ್ಕುಟ್ ದೇತಿ. ದಿನವೂ ಕೂಡ ಗಿಲ್ಲುವಿಗೆ ಪ್ರಿಯವಾದಂತಹ ಆಹಾರವಾದಂತಹ ಕಾಜು ಎಂದರೆ ಗೋಡಂಬಿ ಮತ್ತು ಬಿಸ್ಕೆಟ್ಗಳನ್ನು ನೀಡುತ್ತಿದ್ದಳು. ಗಿಲ್ಲು ಕೆ ಅಂತಿಮ್ ದಿನೋ ಪರ್ ಭಿ ಪ್ಯಾರ್ ಸೆ ದೇಖ್ತಿ. ಗಿಲ್ಲುವಿನ ಅಂತಿಮ ದಿನಗಳವರೆಗೂ ಕೂಡ ಅದನ್ನು ಪ್ರೀತಿಯಿಂದ ನೋಡಿಕೊಂಡರು. ಔರ್ ಗಿಲ್ಲು ಮರ್ನೆ ಪರ್ ರೋತಿ. ಮತ್ತು ಗಿಲ್ಲು ಮರಣ ಹೊಂದಿದ ನಂತರವೂ ಅವಳು ಅಳುತ್ತಾಳೆ. ಇಸ್ ಪ್ರಕಾರ ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾಜಿ ಕಿ ಮಮತಾತಿ. ಈ ರೀತಿಯಾಗಿ ಮಹಾದೇವಿ ವರ್ಮಾಳಿಗೆ ಗಿಲ್ಲುವಿನ ಮೇಲೆ ಮಮತೆ ಇತ್ತು ಎಂದು ಇಲ್ಲಿ ಹೇಳಲಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 4. ರಿಕ್ತ ಸ್ಥಾನ್ ಭರಿಯೇ. ಮೊದಲನೇ ಪ್ರಶ್ನೆ ನೋಡಿ. ಯಹ ಡ್ಯಾಶ್ ಬಿ ವಿಚಿತ್ರ ಪಕ್ಷಿ ಹೈ. उत्तर, यह काक भी विचित्र पक्षी है. प्रश्न नंबर 2. उसी बीच मुझे डैश में आहत होकर कुछ दिन अस्पताल में रहना पड़ा. उत्तर बरेली. उसी बीच मुझे मोटर दुर्घटना में आहत होकर कुछ दिन अस्पताल में रहना पड़ा. प्रश्न नंबर 3. गिल्लू के जीवन का प्रथम डैश आया. गिल्लू के जीवन का प्रथम वसंत आया. प्रश्न नंबर 4. मेरे पास बहुत से डैश है. मेरे पास बहुत से पशु पक्षी है. प्रश्न नंबर 5. गिल्लू की डैश का अंत आ ही गया. गिल्लू की जीवन यात्रा का अंत आ ही गया. ಪ್ರಶ್ನೆ ನಂಬರ್ 5. ಅನುರೂಪ ಶಬ್ದ ಲಿಖಿಯೆ. ಅನುರೂಪ ಶಬ್ದಗಳನ್ನು ಈಗ ನಾವು ಬರೆಯಬೇಕು. ಮೊದಲನೇ ಮತ್ತು ಎರಡನೇ ಶಬ್ದಗಳ ಅಥವಾ ಮೊದಲನೇ ಮತ್ತು ಎರಡನೆಯ ಶಬ್ದದ ಸಂಬಂಧದಂತೆ ಇಲ್ಲಿ ನಾವು ಮೂರನೇ ಮತ್ತು ನಾಲ್ಕನೇ ಶಬ್ದದ ಸಂಬಂಧವನ್ನು ಬರೆಯಬೇಕು. ಮೊದಲನೇ ಪ್ರಶ್ನೆ ನೋಡಿ. 1907 ಮಹಾದೇವಿ ವರ್ಮಾ ಜಿ ಕಾ ಜನ್ಮ. ಮಹಾದೇವಿ ವರ್ಮಾ ಅವರು ಹುಟ್ಟಿರುವಂತಹ ತಾರೀಕು ಅಥವಾ ಹುಟ್ಟಿರುವಂತಹ ವರ್ಷ 1907 ಆಗಿದೆ. 1987ರಲ್ಲಿ ಏನಾಯಿತು ಎಂದು ನಾವು ಬರೆಯಬೇಕು. 1987ರಲ್ಲಿ ಮಹಾದೇವಿ ವರ್ಮಾಜಿ ಕಾ ನಿಧನ್. ಮಹಾದೇವಿ ವರ್ಮಾಜಿ ಅವರ ನಿಧನ 1987ರಲ್ಲಾಗಿದೆ. ಪ್ರಶ್ನೆ ನಂಬರ್ 2. ಗುಲಾಬ್ ಪೌದಾ. ಗುಲಾಬಿ ಒಂದು ಗಿಡವಾಗಿದೆ. ಸೋನ್ ಜೂಹಿ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಸೋನ್ ಜೂಹಿ ಎನ್ನುವುದು ಒಂದು ಹೂವು, ಆದ್ದರಿಂದ ಫೂಲ್ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3. ಹಂಸ್ ಸಫೇದ್. ಹಂಸವು ಬಿಳಿ ಬಣ್ಣದ್ದಾಗಿರುತ್ತದೆ. ಸಫೇದ್ ಎಂದರೆ ಬಿಳಿ ಬಣ್ಣ. ಕೌವ್ವ ಡ್ಯಾಶ್.
ಕವ್ವ ಕಾಗೆ ಯಾವ ಬಣ್ಣದಲ್ಲಿರುತ್ತದೆ? ಕಾಗೆ ಕಪ್ಪು ಬಣ್ಣದಲ್ಲಿರುತ್ತದೆ, ಆದ್ದರಿಂದ ಕಾಲ ಎಂದು ಬರೆಯಿರಿ. 4ನೇ ಪ್ರಶ್ನೆ, ಬಿಲ್ಲಿ ಮ್ಯಾವ್ ಮ್ಯಾವ್ ಎಂದು ಕೊಟ್ಟಿದ್ದಾರೆ. ಬೆಕ್ಕು ಕೂಗುವಂಥದ್ದು ಮ್ಯಾವ್ ಮ್ಯಾವ್ ಎಂದು. ಗಿಲ್ಲು ಡ್ಯಾಶ್. ಗಿಲ್ಲು ಎಂದರೆ ಇಲ್ಲಿ ಗಿಲ್ಹರಿ. ಗಿಲ್ಹರಿ ಎಂದರೆ ಅಳಿಲು. ಅಳಿಲು ಯಾವ ರೀತಿ ಕೂಗುತ್ತದೆ ಎಂದು ನಾವು ಬರೆಯಬೇಕು. ಚಿಕ್ ಚಿಕ್ ಎಂದು ಬರೆದುಕೊಳ್ಳಿ. 5ನೇ ಪ್ರಶ್ನೆ, ಕೋಯಲ್ ಮಧುರ್ ಸ್ವರ್. ಕೋಗಿಲೆಯು ಮಧುರವಾದಂತಹ ಸ್ವರದಿಂದ ಹಾಡುತ್ತದೆ. ಕವ್ವ ಡ್ಯಾಶ್. ಕಾಗೆಯು ಕರ್ಕಶವಾದಂತಹ ಸ್ವರದಿಂದ ಹಾಡುತ್ತದೆ ಎಂದು ಬರೆಯಬೇಕು. ಕರ್ಕಶ್ ಎಂದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಪ್ರಶ್ನೆ ನಂಬರ್ 6, ಕನ್ನಡಿಯ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ. ಕನ್ನಡ ಅಥವಾ ಇಂಗ್ಲಿಷಿನಲ್ಲಿ ಅನುವಾದವನ್ನು ಮಾಡಲು ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ ನೋಡಿ, ಕೈ ಗಂಟೋं के उपचार के उपरांत उसके मुंह में एक बूंद पानी ಟಪಕಾಯ ಜಾಸಕ. ಇಲ್ಲಿ ನೋಡಿ, ಈಗ ಕನ್ನಡದಲ್ಲಿ ಅರ್ಥವನ್ನು ಬರೆಯೋಣ. ಎಷ್ಟೋ ಗಂಟೆಗಳ ಉಪಚಾರದ ನಂತರ ಬಾಯಿಗೆ ಒಂದು ಹನಿ ನೀರನ್ನು ಹಾಕಿದೆನು. ನಂತರ 2ನೇ ಪ್ರಶ್ನೆ, ಬಡಿ ಕಠಿನಾಯಿ ಸೆ ಮೇನೆ ಉಸೆ ಥಾಲಿ ಕೆ ಪಾಸ್ ಬೈಠ್ನಾ ಸಿಖಾಯ. ಬಹಳ ಪರಿಶ್ರಮದಿಂದ ನಾನು ಅದಕ್ಕೆ ತಟ್ಟೆಯ ಬಳಿ ಕುಳಿತುಕೊಳ್ಳುವುದನ್ನು ಕಲಿಸಿದೆ. ಇಲ್ಲಿ ಅನುವಾದ ಮಾಡಿ ಬರೆದಿದ್ದೇವೆ. ಮುಂದಿನ ಪ್ರಶ್ನೆ ನೋಡಿ. ಪ್ರಶ್ನೆ ನಂಬರ್ 3, ಗಿಲ್ಲು ಮೇರೆ ಪಾಸ್ ರಖಿ ಸುರಾಹಿ ಪರ್ ಲೇಟ್ ಜಾತಾ ತಾ. ಅನುವಾದ, ಗಿಲ್ಲು ನನ್ನ ಬಳಿ ಇಟ್ಟಿದ್ದ ನೀರಿನ ಪಾತ್ರೆಯ ಮೇಲೆ ಮಲಗುತ್ತಿತ್ತು. 4ನೇ ಪ್ರಶ್ನೆ, ದಿನ್ ಭರ್ ಗಿಲ್ಲುನೆ ನ ಕುಚ್ ಖಾಯಾ ನ ವಹ ಬಾಹರ್ ಗಯಾ. ದಿನವೆಲ್ಲ ಗಿಲ್ಲು ಏನನ್ನೂ ತಿನ್ನಲಿಲ್ಲ, ಹೊರಗೂ ಸಹ ಹೋಗಲಿಲ್ಲ. ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳನ್ನು ನಾವು ಅನುವಾದಿಸಿದ್ದೇವೆ. ಮುಂದಿನ ಪ್ರಶ್ನೆ ನೋಡಿ. प्रश्न नंबर 7, दिए गए सही स्त्रीलिंग शब्दों को चुनकर संबंधित पुल्लिंग शब्दों के आगे लिखिए. ಇಲ್ಲಿ ಬ್ರಾಕೆಟ್ನಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಮಯೂರಿ, ಲೇಖಿಕಾ, ಶ್ರೀಮತಿ, ಕುತಿಯ. ಈಗ ನಾವು ಪುಲ್ಲಿಂಗಕ್ಕೆ ಸಮನಾಗುವಂತೆ ಬ್ರಾಕೆಟ್ಗಳಲ್ಲಿ ಕೊಟ್ಟಿರುವಂತಹ ಸ್ತ್ರೀಲಿಂಗ ರೂಪವನ್ನು ಬರೆಯೋಣ. ಮೊದಲನೆಯದಾಗಿ ಪುಲ್ಲಿಂಗದಲ್ಲಿ ನೋಡಿ, ಲೇಖಕ್ ಎಂದು ಕೊಟ್ಟಿದ್ದಾರೆ. ಲೇಖಕ್, ಲೇಖಿಕಾ. ಶ್ರೀಮಾನ್, ಇಲ್ಲಿ ನಾವು ಬ್ರಾಕೆಟ್ನಲ್ಲಿರುವಂತಹ ಶಬ್ದಗಳನ್ನೇ ಆರಿಸಿ ಬರೆಯಬೇಕು. ಲೇಖಕ್, ಲೇಖಿಕಾ. ಶ್ರೀಮಾನ್, ಶ್ರೀಮತಿ. ಮಯೂರ್, ಮಯೂರಿ. ಕುತ್ತ, ಕುತಿಯ. ಇಲ್ಲಿ ಪುಲ್ಲಿಂಗಗಳಿಗೆ ನಾವು ಸ್ತ್ರೀಲಿಂಗವನ್ನು ಸರಿಯಾಗಿ ಬರೆದಿದ್ದೇವೆ. ಪ್ರಶ್ನೆ ನಂಬರ್ 3, ಖಾಲಿ ಜಗ ಬರಿಯೇ. ಏಕವಚನ ಮತ್ತು ಬಹುವಚನಗಳನ್ನು ಕೊಟ್ಟಿದ್ದಾರೆ. ಏಕವಚನದಲ್ಲಿರುವ ಶಬ್ದಗಳನ್ನು ಬಹುವಚನಕ್ಕೆ ಮತ್ತು ಬಹುವಚನದಲ್ಲಿರುವ ಶಬ್ದಗಳನ್ನು ನಾವು ಏಕವಚನಕ್ಕೆ ಬದಲಾಯಿಸಿ ಬರೆಯಬೇಕು. ಮೊದಲನೇ ಪ್ರಶ್ನೆ ನೋಡಿ. ಪ್ರಶ್ನೆ ನಂಬರ್ 1, ಉಂಗಲಿ ಎಂದು ಕೊಟ್ಟಿದ್ದಾರೆ. ಉಂಗಲಿ, ಉಂಗಲಿಯ. 2ನೇಯದಾಗಿ ಆಂಖೆ ಎಂದು ಕೊಡಲಾಗಿದೆ. ನಾವು ಬಿಟ್ಟ ಸ್ಥಳದಲ್ಲಿ ಆಂಖ್ ಎಂದು ಬರೆಯಬೇಕು. 3ನೇ ಪ್ರಶ್ನೆ, ಪೂಂಚ್, ಪೂಂಚೆ. ನಂತರ 4ನೇ ಪ್ರಶ್ನೆಯಲ್ಲಿ ಖಿಡಕಿಯ ಎಂದು ಕೊಟ್ಟಿದ್ದಾರೆ. ಖಿಡಕಿಯ, ಇದಕ್ಕೆ ಏಕವಚನ ಖಿಡಕಿ ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 5, ಫೂಲ್, ಫೂಲ್. ಇಲ್ಲಿ ಈ ಪದವು ಏಕವಚನ ಮತ್ತು ಬಹುವಚನದಲ್ಲಿ ಬದಲಾಗುವುದಿಲ್ಲ. ಫೂಲ್ ಇರುವುದು ಫೂಲ್ ಹಾಗೆ ಇರುತ್ತದೆ, ಹಾಗೆ ಬರೆಯಿರಿ. 6ನೇ ಪ್ರಶ್ನೆ, ಪಂಜ, ಪಂಜೆ. ಪಂಜೆ ಎಂದು ಕೊಟ್ಟಿದ್ದಾರೆ. ನಾವು ಏಕವಚನದಲ್ಲಿ ಪಂಜ ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 7, ಲಿಫಾಫಾ ಎಂದು ಕೊಟ್ಟಿದ್ದಾರೆ. ಲಿಫಾಫಾ ಎಂದರೆ ಪತ್ರ. ಲಿಫಾಫಾ ಬಹುವಚನದಲ್ಲಿ ಲಿಫಾಫೆ ಆಗುತ್ತದೆ. 8ನೇ ಪ್ರಶ್ನೆ, ಕವ್ವ. ಕವ್ವೆ ಏಕವಚನದಲ್ಲಿದೆ, ಬಹುವಚನದಲ್ಲಿ ನಾವು ಕವ್ವೆ ಎಂದು ಬರೆಯಬೇಕು. 9ನೇ ಪ್ರಶ್ನೆ ನೋಡಿ, ಗಮಲೆ ಎಂದು ಬಹುವಚನದಲ್ಲಿ ಕೊಡಲಾಗಿದೆ. ಏಕವಚನದಲ್ಲಿ ನಾವು ಬರೆಯುವಾಗ ಗಮಲ ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 10ರಲ್ಲಿ ಘೋಂಸಲೆ ಎಂದು ಕೊಡಲಾಗಿದೆ. ಘೋಂಸಲೆ ಎಂದರೆ ಗೂಡುಗಳು. ಗೂಡು ಎಂದು ಬರೆಯುವಾಗ ನಾವು ಘೋಸಲ ಎಂದು ಬರೆಯಬೇಕು. ಇದು ಏಕವಚನದಲ್ಲಿ. ಇಲ್ಲಿ ನಾವು ಕೊಟ್ಟಿರುವಂತಹ ಎಲ್ಲ ಏಕವಚನ ಮತ್ತು ಬಹುವಚನಗಳನ್ನು ಬದಲಾಯಿಸಿ ಬರೆದಿದ್ದೇವೆ. ಪ್ರಶ್ನೆ ನಂಬರ್ 9, ಉದಾಹರಣಾನುಸಾರ ಪ್ರೇರಣಾರ್ಥಕ ಕ್ರಿಯಾರೂಪ ಲಿಖಿಯೇ. ಇಲ್ಲಿ ಉದಾಹರಣೆಯಂತೆ ನಾವು ಮುಂದಿರುವಂತಹ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಬರೆಯಬೇಕು. ಪ್ರಶ್ನೆ ನಂಬರ್ 1 ನೋಡಿ. ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಚಿಪಕನ, ಚಿಪಕಾನ, ಚಿಪಕ್ವಾನ ಈ ರೀತಿಯಾಗಿ ಕೊಟ್ಟಿದ್ದಾರೆ. ನಾವು ಮುಂದೆ ಕೊಟ್ಟಿರುವಂತಹ ಶಬ್ದಗಳನ್ನು ಕೂಡ ಇದೇ ರೀತಿಯಾಗಿ ಪ್ರೇರಣಾರ್ಥಕ ಕ್ರಿಯಾರೂಪದಲ್ಲಿ ಬರೆಯಬೇಕು. ನೋಡಿ, ಲಿಖನ ಎಂದು ಕೊಟ್ಟಿದ್ದಾರೆ. ಲಿಖನ. ನಂತರ ಲಿಖಾನ ಅಂದರೆ ಲಿಖನ ಎಂದರೆ ಬರೆಯುವುದು, ಲಿಖಾನ ಎಂದರೆ ಬರೆಸುವುದು, ಲಿಖವಾನ ಬರೆಸಿಕೊಳ್ಳುವುದು. ಈ ರೀತಿಯ ಅರ್ಥದಲ್ಲಿ ನಾವು ಈಗ ಮುಂದೆ ಬರುವಂತಹ ಎಲ್ಲ ಶಬ್ದಗಳಿಗೂ ಕೂಡ ಬರೆಯಬೇಕು. ನಂತರ ಮಿಲ್ನ, ಮಿಲಾನ, ಮಿಲ್ವಾನ, ಚಲನ, ಚಲಾನ, ಚಲ್ವಾನ ಈ ರೀತಿಯಾಗಿ ಬರೆದಿದ್ದೇವೆ. ನೋಡಿ, ಬರೆಯಿರಿ. ನಂತರ 2ನೇ ಉದಾಹರಣೆ ನೋಡಿ. ದೇಖ್ನ, ದಿಖಾನ, ದಿಖ್ವಾನ ಎಂದು ಕೊಟ್ಟಿದ್ದಾರೆ. ಈಗ ನಾವು ಮುಂದಿನ ಶಬ್ದಗಳನ್ನು ಬರೆಯೋಣ. ಬೇಜ್ನ ಎಂದು ಕೊಡಲಾಗಿದೆ. ಭಿಜಾನ, ಭಿಜ್ವಾನ. ಖೇಲ್ನ, ಖಿಲಾನ,
ಖಿಲ್ವಾನ, ದೇನ ದಿಲಾನ ದಿಲ್ವಾನ ಈ ರೀತಿಯಾಗಿ ಬರೆಯಬೇಕು. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ನಂತರ ಮೂರನೆಯದಾಗಿ ಸೋನ ಸುಲಾನ ಸುಲ್ವಾನ ಎಂದು ಕೊಟ್ಟಿದ್ದಾರೆ. ಸೋನ ಎಂದರೆ ಮಲಗುವುದು, ಸುಲಾನ ಮಲಗಿಸುವುದು, ಮಲಗಿಸಿಕೊಳ್ಳುವುದು ಈ ರೀತಿಯಾಗಿ. ರೋನ ರುಲಾನ ರುಲುವಾನ, ಧೋನ ಧುಲಾನ ಧುಲುವಾನ, ಖೋಲನ ಖುಲಾನ ಖುಲುವಾನ ಈ ರೀತಿಯಾಗಿ ಬರೆದಿದ್ದೇವೆ. ನಂತರ ನಾಲ್ಕನೆಯದನ್ನು ನೋಡಿ. ಪೀನ ಪಿಲಾನ ಪಿಲ್ವಾನ, ಸೀನ ಸಿಲಾನ ಸಿಲ್ವಾನ, ಸೀಖ್ನ ಸಿಖಾನ ಸಿಖ್ವಾನ ಇಲ್ಲಿ ಸೀಖ್ನ ಸಿಖಾನ ಸಿಖ್ವಾನ ಆಗುತ್ತದೆ. ಸರಿಯಾಗಿ ನೋಡಿ ಬರೆಯಿರಿ. ನಂತರ ಐದನೇ ಪ್ರಶ್ನೆ ಮಾಂಗ್ನ ಮಂಗಾನ ಮಂಗುವಾನ ಎಂದು ಕೊಟ್ಟಿದ್ದಾರೆ. ಮುಂದಿನದನ್ನು ನೋಡಿ. ಬಾಂಟ್ನ ಬಟಾನ ಬಟ್ವಾನ, ಮಾಂಜ್ನ ಮಝಾನ ಮಝುವಾನ, ಜಾಂಚ್ನ ಜಾಂಛಾನ ಜಾಂಛುವಾನ ಈ ರೀತಿಯಾಗಿ ಬರೆದುಕೊಳ್ಳಬೇಕು. ಪ್ರಶ್ನೆ ನಂಬರ್ 10 ವಿಲೋಮ್ ಶಬ್ದ ಲಿಖಿಯೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಇಲ್ಲೂ ಕೂಡ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ವಿರುದ್ಧಾರ್ಥಕ ಪದಗಳನ್ನು ಬರೆಯಬೇಕು. ಮೊದಲನೆಯದಾಗಿ ನೋಡಿ. ನಿಕಟ್ ದೂರ್ ಹತ್ತಿರ ದೂರ. ಪ್ರಶ್ನೆ ನಂಬರ್ 1 ದಿನ್ ಹಗಲು. ನಾವು ರಾತ್ ಅಥವಾ ರಾತ್ರಿ ಎಂದು ವಿರುದ್ಧಾರ್ಥಕ ಪದವನ್ನು ಬರೆಯಬೇಕಾಗುತ್ತದೆ. ನಂತರ ಎರಡನೆಯದಾಗಿ ಭೀತರ್ ಭೀತರ್ ಎಂದರೆ ಒಳಗಡೆ. ಬಾಹರ್ ಎಂದು ವಿಲೋಮ ಶಬ್ದವನ್ನು ಬರೆದಿದ್ದೇವೆ. ಬಾಹರ್ ಎಂದರೆ ಹೊರಗಡೆಯಾಗುತ್ತದೆ. ಮೂರನೆಯದಾಗಿ ಚಡನ ಎಂದು ಕೊಟ್ಟಿದ್ದಾರೆ. ಚಡನ ಉತ್ತರನ. ಚಡನ ಎಂದರೆ ಹತ್ತುವುದು, ಉತ್ತರನ ಎಂದರೆ ಇಳಿಯುವುದು. ನಂತರ ನೋಡಿ. ಉತ್ತೀರ್ಣ ಅನುತ್ತೀರ್ಣ. ಇಲ್ಲಿ ನಾವು ಕೊಟ್ಟಿರುವಂತಹ ಎಲ್ಲ ವಿಲೋಮ ಶಬ್ದಗಳಿಗೆ ಅದಿಂದ ಮುಂದುವರೆದು ವಿಲೋಮ ಶಬ್ದಗಳನ್ನು ಬರೆಯಬೇಕು. ಇಲ್ಲಿ ಉಪಯೋಗ ಎಂದು ಕೊಟ್ಟಿದ್ದಾರೆ. ಉಪಯೋಗ್ ಅನುಪಯೋಗ್. ಇಲ್ಲಿ ಅವನ್ನು ಬಳಸಿ ನಾವು ವಿರುದ್ಧ ಪದವನ್ನು ಬರೆಯಬೇಕು. ಉಪಯೋಗ್ ಅನುಪಯೋಗ್ ಅಂದರೆ ಉಪಯೋಗವಾಗುವಂಥದ್ದು ಮತ್ತು ಅನುಪಯೋಗವಾಗುವಂಥದ್ದು. ಉಪಸ್ಥಿತಿ ಅನುಪಸ್ಥಿತಿ. ನಂತರ ಉಚಿತ್ ಅನುಚಿತ್ ಈ ರೀತಿಯಾಗಿ ನಾವು ವಿಲೋಮ ಶಬ್ದಗಳನ್ನು ಬರೆಯಬೇಕಾಗಿದೆ. ನಂತರ ನೋಡಿ. ವಿಶ್ವಾಸ್ ಅವಿಶ್ವಾಸ. ಇಲ್ಲೂ ಕೂಡ ನಾವು ಅದಿಂದ ಪ್ರಾರಂಭವಾಗುವಂತಹ ವಿಲೋಮ ಶಬ್ದವನ್ನೇ ಬರೆಯಬೇಕು. ಪ್ರಿಯ ಅಪ್ರಿಯ ಅಂದರೆ ಪ್ರಿಯವಾದದ್ದು ಮತ್ತು ಅಪ್ರಿಯವಾದದ್ದು ಅಂದರೆ ಪ್ರಿಯವಾಗದೇ ಇರುವಂಥದ್ದು ಎಂದು. ಸಂತೋಷ್ ಅಸಂತೋಷ್ ಸಂತೋಷವಾಗಿರುವುದು ಮತ್ತು ಅಸಂತೋಷವಾಗಿರುವುದು ಅಂದರೆ ಸಂತೋಷವಿಲ್ಲದ್ದು ಎಂದು. ಸ್ವಸ್ಥ ಅಸ್ವಸ್ಥ ಆರೋಗ್ಯದಿಂದಿರುವುದು ಮತ್ತು ಅನಾರೋಗ್ಯದಿಂದಿರುವುದು ಎಂದು ಆಗುತ್ತದೆ. ನಂತರ ನೋಡಿ. ಇಮಾನ್ ಬೇಇಮಾನ್. ಇಲ್ಲಿ ಕೊಡುವಂತಹ ಎಲ್ಲ ಶಬ್ದಗಳಿಗೆ ನಾವು ಬೇದಿಂದ ಪ್ರಾರಂಭವಾಗುವಂತೆ ವಿಲೋಮ ಶಬ್ದಗಳನ್ನು ಬರೆಯಬೇಕು. ಇಮಾನ್ ಬೇಇಮಾನ್. ಹೋಶ್ ಬೇಹೋಶ್. ಬೇದಿಂದ ನಾವು ಪ್ರಾರಂಭಿಸಿದ್ದೇವೆ ನೋಡಿ. ಹೋಶ್ ಬೇಹೋಶ್. ಖಬರ್ ಬೇಖಬರ್. ಚೈನ್ ಬೇಚೈನ್. ನಂತರ ಮುಂದೆ ನೋಡೋಣ. ಬಲವಾನ್ ಬಲಹೀನ್. ಇಲ್ಲಿ ಬಲವಾನ್ ಬಲಹೀನ್ ಇಲ್ಲಿ ಕೊಡುವಂತಹ ವಿಲೋಮ ಶಬ್ದಗಳಿಗೆ ನಾವು ಇಲ್ಲಿ ಹೀನ್ ಈ ರೀತಿಯಾಗಿ ಬರುವಂತೆ ವಿಲೋಮ ಶಬ್ದಗಳನ್ನು ಬರೆಯಬೇಕು ನೋಡಿ. ಬುದ್ಧಿಮಾನ್ ಬುದ್ಧಿಹೀನ್, ಶಕ್ತಿಮಾನ್ ಶಕ್ತಿಹೀನ್, ದಯಾವಾನ್ ದಯಾಹೀನ್ ಈ ರೀತಿಯಾಗಿ ವಿಲೋಮ ಶಬ್ದವನ್ನು ಬರೆದಿದ್ದೇವೆ. ನಂತರ ಪಕ್ಕದಲ್ಲಿ ನೋಡಿ. ಧನ್ ನಿರ್ಧನ್. ಈಗ ನೀಯಿಂದ ಪ್ರಾರಂಭವಾಗುವಂತೆ ವಿಲೋಮ ಶಬ್ದ ಬರೆಯೋಣ. ಧನ್ ನಿರ್ಧನ್, ಜನ್ ನಿರ್ಜನ್, ಬಲ್ ನಿರ್ಬಲ್, ಗುಣ್ ನಿರ್ಗುಣ್ ಈ ರೀತಿಯಾಗಿ ವಿಲೋಮ ಶಬ್ದಗಳನ್ನು ಬರೆಯಬೇಕು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 11 ಸಮಾನಾರ್ಥಕ ಶಬ್ದೋಂಕೋ ಚುನ್ಕರ್ ಲಿಖಿಯೆ. ಸಮಾನಾರ್ಥಕ ಶಬ್ದಗಳನ್ನು ಆರಿಸಿ ಬರೆಯಬೇಕು. ಬ್ರ್ಯಾಕೆಟ್ನಲ್ಲಿ ನೋಡಿ ಸಮಾನಾರ್ಥಕ ಶಬ್ದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಸಮಾನಾರ್ಥಕ ಶಬ್ದಗಳನ್ನು ಆರಿಸಿ ನಾವು ಕೆಳಗಡೆ ಕೊಟ್ಟಿರುವಂತಹ ಶಬ್ದಗಳಿಗೆ ಇಲ್ಲಿ ಸಮಾನಾರ್ಥಕ ಪದವನ್ನು ಆರಿಸಿ ಬರೆಯಬೇಕಾಗಿದೆ. ಬ್ರ್ಯಾಕೆಟ್ ಒಳಗೆ ಇರುವಂತಹ ಪದಗಳನ್ನು ನೋಡಿ. ಖಾನಾ ಶರೀರ್, ಚಿಕಿತ್ಸಾ ಇಲಾಜ್, ದೇಹ, ತಲಾಶ್ ಭೋಜನ್, ಸಾಹಸ್, ಅಚರಜ್, ಧೈರ್ಯ, ಡೂಂಡ್, ಆಶ್ಚರ್ಯ. ಈಗ ನಾವು ಉದಾಹರಣೆ ನೋಡಿ. ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಉಪಚಾರ್ ಚಿಕಿತ್ಸಾ ಇಲಾಜ್. ಉಪಚಾರ ಎನ್ನುವುದಕ್ಕೆ ಎರಡು ಉದಾಹರಣೆ ಚಿಕಿತ್ಸಾ ಮತ್ತು ಇಲಾಜ್ ಆಗಿದೆ. ನಂತರ ನೋಡಿ. ಗಾತ್. ಗಾತ್ ಎಂದರೆ ದೇಹ ಎಂದು ಅರ್ಥವಾಗುತ್ತದೆ. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ನೀವು ಶರೀರ್ ಮತ್ತು ದೇಹ ಇದನ್ನು ನೋಡಿ. ಮೊದಲನೆಯದಾಗಿ ಎರಡನೆಯದಾಗಿ ಶರೀರ ಕೊಟ್ಟಿದ್ದಾರೆ. ನಂತರ ಮುಂದೆ ದೇಹ ಎಂದು ಕೊಡಲಾಗಿದೆ. ಇದನ್ನೇ ಆರಿಸಿ ನಾವು ಈಗ ಬಿಟ್ಟ ಸ್ಥಳದಲ್ಲಿ ಬರೆಯೋಣ. ಶರೀರ್ ದೇಹ. ಆಹಾರ. ಆಹಾರ ಎಂದರೆ ಆಹಾರ. ಖಾನಾ ಭೋಜನ್. ಖಾನಾ ಮತ್ತು ಭೋಜನ್ ಇದು ಆಹಾರಕ್ಕೆ ಸಂಬಂಧಿಸಿದ್ದು. ವಿಸ್ಮಯ. ವಿಸ್ಮಯ ಎಂದರೆ ವಿಸ್ಮಯವಾಗಿದ್ದು. ಇಲ್ಲಿ ಬ್ರ್ಯಾಕೆಟ್ನಲ್ಲಿರುವಂತಹ ಪದಗಳಲ್ಲಿ ಆಶ್ಚರ್ಯ ಮತ್ತು ಅಚರಜ್ ಇದು
ವಿಸ್ಮಯಕ್ಕೆ ಸಂಬಂಧಿಸಿದಂತಹ ಪದವಾಗಿದೆ, ಸಮಾನಾರ್ಥಕ ಪದ. ಹಿಮ್ಮತ್, ಹಿಮ್ಮತ್ ಎಂದರೆ ಧೈರ್ಯ, ಬರೆಯಿರಿ ಧೈರ್ಯ, ಸಾಹಸ್. ನಂತರ 5ನೇ ಪ್ರಶ್ನೆ ಖೋಜ್, ಖೋಜ್ ಎಂದರೆ ಹುಡುಕುವಂಥದ್ದು, ಹುಡುಕುವಂಥದ್ದಕ್ಕೆ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಕೊಡುವಂತಹ ಶಬ್ದ ತಲಾಶ್ ಮತ್ತು ಡೂಂಡ್, ಅಂದರೆ ಈ ತಲಾಶ್ ಎಂದರೂ ಕೂಡ ಹುಡುಕುವುದು, ಡೂಂಡ್ ಎಂದರೂ ಕೂಡ ಹುಡುಕುವುದಾಗಿದೆ. ಈಗ ಮುಂದಿನ ಪ್ರಶ್ನೆ ನೋಡಿ. ಪ್ರಶ್ನೆ ನಂಬರ್ 12, ಕಾರಕ್ ಕಾ ನಾಮ್ ಲಿಖಿಯೇ. ಇಲ್ಲಿ ಕಾರಕಗಳನ್ನು ನಾವು ಬರೆಯಬೇಕು. ಇಲ್ಲಿ ನಾವು ಡೈರೆಕ್ಟಾಗಿ ಬರೆದಿದ್ದೇವೆ. ಇನ್ನೊಂದು ವಿಡಿಯೋದಲ್ಲಿ ಕಾರಕಗಳ ಬಗ್ಗೆ ನಾವು ತಿಳಿಸಿಕೊಡುತ್ತೇವೆ, ಅದನ್ನು ನೋಡಿ. ಈಗ ಉದಾಹರಣೆ ನೋಡಿ. ಗಮಲೇಕೆ ಚಾರೋ ಓರ್, ಇಲ್ಲಿ ಗಮಲೇಕೆ ಇದು ಸಂಬಂಧಕಾರಕವಾಗುತ್ತದೆ. ನಂತರ ಪ್ರಶ್ನೆ ನಂಬರ್ 1ರಲ್ಲಿ ಮೂಹ್ ಮೇ ಏಕ್ ಬೂಂದ್ ಪಾನಿ, ಮೂಹ್ ಮೇ ಏಕ್ ಬೂಂದ್ ಪಾನಿ, ಇಲ್ಲಿ ಮೂಹ್ ಮೇ ಇದು ಅಧಿಕರಣ ಕಾರಕ್, ಗಿಲ್ಲು ಕೋ ಇರುವುದು ಇದು ಕರ್ಮಕಾರಕವಾಗಿದೆ. ನಂತರ 3ನೇಯದಾಗಿ ಜೀವನ್ ಕಾ ಪ್ರಥಮ್ ವಸಂತ್, ಜೀವನ್ ಕಾ ಇದು ಸಂಬಂಧಕಾರಕ. 4ನೇ ಪ್ರಶ್ನೆ ನೋಡಿ. ಖಿಡ್ಕಿ ಕಿ ಖುಲಿ ಜಾಲಿ, ಇಲ್ಲಿ ಕಿಡ್ಕಿ ಕಿ ಇದು ಸಂಬಂಧಕಾರಕವಾಗುತ್ತದೆ. 5ನೇ ಪ್ರಶ್ನೆ ಮೇನೆ ಕಿಲೋ ನಿಕಾಲ್ ಕರ್, ಮೇನೆ ಇದು ಕರ್ತಾಕಾರಕ್. ನಂತರ 6ನೇ ಪ್ರಶ್ನೆ ಝೂಲೆ ಸೆ ಉತರ್ ಕರ್, ಝೂಲೆ ಸೆ ಇದು ಕರಣಕಾರಕವಾಗುತ್ತದೆ. ನಂತರ 7ನೇ ಪ್ರಶ್ನೆ ಸುರಾಹಿ ಪರ್ ಲೇಟ್ ಜಾನ, ಇದು ಅಧಿಕರಣಕಾರಕ. 8ನೇ ಪ್ರಶ್ನೆ ಕುಚ್ ಪಾನೆ ಕೆ ಲಿಯೆ, ಇದು ಪಾನೆ ಕೆ ಲಿಯೆ ಸಂಪ್ರದಾನ್ ಕಾರಕವಾಗುತ್ತದೆ. ನಾವು ಈಗ ಕಾರಕದ ಬಗ್ಗೆ ಹಾಗೆ ಇಲ್ಲಿ ಉತ್ತರವನ್ನು ಬರೆದಿದ್ದೇವೆ. ನಂತರ ಇನ್ನೊಂದು ವಿಡಿಯೋದಲ್ಲಿ ಕಾರಕಗಳ ಸಂಪೂರ್ಣ ಅರ್ಥ ಮತ್ತು ಉದಾಹರಣೆಗಳನ್ನು ವಿವರಿಸುತ್ತೇವೆ. ಮುಂದಿನ ಪ್ರಶ್ನೆ ನೋಡಿ. ಪ್ರಶ್ನೆ ನಂಬರ್ 13, ದಿ ಗಯಿ ಶಬ್ದ ಪಹೇಲಿ ಸೆ ಪಶು ಪಕ್ಷಿಯೋಂಕೆ ನಾಮ್ ಢೂಂಢ್ ಕರ್ ಲಿಖಿಯೇ. ಇಲ್ಲಿ ನೀವು ನೋಡಬಹುದು 5, 4, 20 ಅಕ್ಷರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ 20 ಅಕ್ಷರಗಳಲ್ಲಿ ನಾವು ಜೋಡಿಸಿ ಪಶು ಮತ್ತು ಪಕ್ಷಿಗಳ ಹೆಸರನ್ನು ಬರೆಯಬೇಕು. ನಾವು ಇಲ್ಲಿ ಆರಿಸಿ ಪಶು ಮತ್ತು ಪಕ್ಷಿಗಳ ಹೆಸರನ್ನು ಬರೆದಿದ್ದೇವೆ. ಮೊದಲನೆಯದಾಗಿ ಮೋರ್, ಮೋರ್ ಎಂದರೆ ನವಿಲು. ಹಂಸ್, ಇಲ್ಲಿ ಇರುವಂತಹ ಅಕ್ಷರಗಳಲ್ಲೇ ನಾವು ಹುಡುಕಿ ಇಲ್ಲಿ ಈ ಅಕ್ಷರಗಳಿಂದ ಪಶು ಪಕ್ಷಿಗಳ ಹೆಸರನ್ನು ಬರೆದಿದ್ದೇವೆ. ಹಂಸ್ ಎಂದರೆ ಬಾತುಕೋಳಿ. ಕಬೂತರ್ ಪಾರಿವಾಳ. ಕುತ್ತ ಎಂದರೆ ನಾಯಿ. ಕೌವ್ವ, ಕೌವ್ವ ಎಂದರೆ ಕಾಗೆ. ಗರುಡ್, ಗರುಡ್ ಎಂದರೆ ಗರುಡ ಪಕ್ಷಿ. ಬಿಲ್ಲಿ, ಬಿಲ್ಲಿ ಎಂದರೆ ಬೆಕ್ಕು. ಮಯೂರ್, ಮಯೂರ್ ಎಂದರೆ ನವಿಲು ಆಗಿದೆ. ಇಲ್ಲಿ ನೀವು ಕೊಟ್ಟಿರುವಂತಹ ಎಲ್ಲ ಅಕ್ಷರಗಳನ್ನು ಜೋಡಿಸಿ ಪಶು ಪಕ್ಷಿಗಳ ಹೆಸರನ್ನು ಮಾಡಿ ಬರೆದುಕೊಳ್ಳಿ. ನಂತರ ನೋಡಿ ಭಾಷಾಜ್ಞಾನ ಎಂದು ಕೊಡಲಾಗಿದೆ. ಉದಾಹರಣೆ ಸರಿತ್ ಸ್ವರ ಸಂಧಿ ಕೆ 5 ಶಬ್ದೋಂ ಕಾ ನಾಮ್ ಲಿಖಿಯೇ. ಇಲ್ಲಿ ವ್ಯಂಜನ ಸಂಧಿ ಮತ್ತು ಸ್ವರ ಸಂಧಿಗಳ ಬಗ್ಗೆ ಕೊಟ್ಟಿದ್ದಾರೆ. ನಾವು ಸಂಧಿಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಈಗ ಉತ್ತರಗಳನ್ನು ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ಸಂಧಿ ವಿಚ್ಛೇದ್ ಕರ್ಕೆ ಲಿಖಿಯೇ. ಇಲ್ಲಿ ನಾವು ಕೊಟ್ಟಿರುವಂತಹ ಶಬ್ದಗಳನ್ನು ವಿಚ್ಛೇದ್ ಕರ್ಕೆ ಅಂದರೆ 2 ಭಾಗ ಮಾಡಿ ಬರೆಯಬೇಕು. ಮೊದಲನೇ ಪ್ರಶ್ನೆ ನೋಡಿ. ತಲ್ಲೀನ್ ಎಂದು ಕೊಡಲಾಗಿದೆ. ತತ್ ಪ್ಲಸ್ ಲೀನ್, ತಲ್ಲೀನ್. ನಂತರ 2ನೇಯದಾಗಿ ದಿಗಂಬರ್ ಎಂದು ಕೊಟ್ಟಿದ್ದಾರೆ. ದಿಕ್ ಪ್ಲಸ್ ಅಂಬರ್, ದಿಗಂಬರ್ ಆಗುತ್ತದೆ. ಸದ್ಗತಿ, ಸತ್ ಪ್ಲಸ್ ಗತಿ, ಸದ್ಗತಿ. ನಂತರ ಇಲ್ಲಿ ಪ್ಲಸ್ ಎಂದು ಬರೆದುಕೊಳ್ಳಿ. ಸತ್ ಪ್ಲಸ್ ಗತಿ, ಸದ್ಗತಿ. ಚಿದಾನಂದ್, ಚಿತ್ ಪ್ಲಸ್ ಆನಂದ್, ಚಿದಾನಂದ್. ಸಜ್ಜನ್, ಸತ್ ಪ್ಲಸ್ ಜನ್, ಸಜ್ಜನ್. ಇಲ್ಲಿ ನಾವು ಈಗ ಸಂಧಿಯನ್ನು ಬಿಡಿಸಿ ಬರೆದಿದ್ದೇವೆ. 3ನೇ ಪ್ರಶ್ನೆ ನೋಡಿ. ಸ್ವರ ಸಂಧಿ और ವ್ಯಂಜನ್ ಸಂಧಿ ಕೆ ಶಬ್ದೋಂ ಕೋ ಸೂಚಿ ಬನಾಯಿಯೇ. ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನು ಕೊಡಲಾಗಿದೆ. ಕೊಟ್ಟಿರುವಂತಹ ಶಬ್ದಗಳಲ್ಲಿ ನಾವು ಸ್ವರ ಸಂಧಿಯಾಗುವಂತಹ ಶಬ್ದಗಳನ್ನು ಮತ್ತು ವ್ಯಂಜನ ಸಂಧಿಯಾಗುವಂತಹ ಶಬ್ದಗಳನ್ನು ಬೇರ್ಪಡಿಸಿ ಬರೆಯಬೇಕು. ಶಬ್ದಗಳನ್ನು ನೋಡಿ. ಸದಾಚಾರ್, ಗಿರೀಶ್, ವಾಗೀಶ್ ಇತ್ಯಾದಿ. ಸದೈವ್, ನಯನ್, ಜಗನ್ನಾಥ್, ಮಹೋತ್ಸವ್, ಷಡ್ ದರ್ಶನ್, ಜಗನ್ಮೋಹನ್. ಈಗ ನಾವು ಈ ಶಬ್ದಗಳಲ್ಲಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳನ್ನು ಬೇರ್ಪಡಿಸಿ ಬರೆಯೋಣ. ಬರೆದುಕೊಳ್ಳಿ. ಸ್ವರ ಸಂಧಿಯಾಗುವಂತಹ ಶಬ್ದಗಳು ಸದಾಚಾರ್, ಗರೀಬ್, ವಾಗೀಶ್, ಮಹೋತ್ಸವ್, ಸದೈವ್, ನಯನ್ ಇತ್ಯಾದಿ. ಇವುಗಳು ಸ್ವರ ಸಂಧಿಯಾಗುತ್ತವೆ. ನಂತರ ವ್ಯಂಜನ ಸಂಧಿಯ ಶಬ್ದಗಳನ್ನು ಬರೆದುಕೊಳ್ಳಿ. ಷಡ್ ದರ್ಶನ್, ಜಗನ್ನಾಥ್, ಜಗನ್ಮೋಹನ್ ಇವುಗಳು ವ್ಯಂಜನ ಸಂಧಿಯ ಉದಾಹರಣೆಗಳಾಗಿವೆ. ಈ ವಿಡಿಯೋದಲ್ಲಿ ನಾವು ಗಿಲ್ಲು ಪಾಠದ ಅಭ್ಯಾಸದಲ್ಲಿರುವಂತಹ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪದ್ಯ ಭಾಗ 4 ಅಭಿನವ್ ಮನುಷ್ ಈ ಪದ್ಯದ ಅಭ್ಯಾಸದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 10ನೇ ತರಗತಿ ಹಿಂದಿ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 10ನೇ ತರಗತಿ ಹಿಂದಿ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.